ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್. India's #1 preschool chain. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ರಾಯಚೂರು ಜಿಲ್ಲಾ ಬಿಜೆಪಿ ಅಭ್ಯರ್ಥಿಯಾಗಿ ರಾಜಾ ಅಮರೇಶ್ವರ್ ನಾಯಕ್ ಇಂದು ನಾಮಪತ್ರ ಸಲ್ಲಿಕೆ. ಹೆಚ್ಚುತ್ತಿರುವ ಕಾರ್ಯಕರ್ತರ ಒತ್ತಡ. ಏಪ್ರಿಲ್ 4ರಂದು ಪಕ್ಷೇತರ ಅಭ್ಯರ್ಥಿಯಾಗಿ ರಾಜಾ ರಂಗಪ್ಪ ನಾಯಕ್ ನಾಮಪತ್ರ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಬಿಸಿಲಿಗೆ ತತ್ತರಿಸಿದ ಜನ. ನಗರಸಭೆಯಿಂದ ನೆರಳಿನ ಯೋಜನೆ. ಮತ್ತು ಬಿಸಿಲಿನಲ್ಲಿ ನೀರಿಗಾಗಿ ಪರದಾಡುವ ಪಕ್ಷಿಗಳು. ಹಿಂದೂಸ್ತಾನ ಯುವ ಸೇನೆಯಿಂದ ಮಣ್ಣಿನ ಮಡಿಕೆ ವಿತರಣೆ. ಲೋಕಸಭಾ ಚುನಾವಣೆಯ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯಾದ ರಾಜಾ ಅಮರೇಶ್ವರ್ ನಾಯಕ್ ಇಂದು ಜಿಲ್ಲಾಧಿಕಾರಿಗಳ ಮೂಲಕ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಪಕ್ಷದ ಮುಖಂಡರು ಬೆಂಬಲ ನೀಡಿದರು. ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಏಪ್ರಿಲ್ 4ರಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಮತ್ತೊಂದು ನಾಮಪತ್ರ ಸಲ್ಲಿಸುವುದಾಗಿ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಹೇಳಿದರು. ಪಕ್ಷದ ಸೂಚನೆಯಂತೆ ಇಂದು ನಾಮಪತ್ರ ಸಲ್ಲಿಸಿದ್ದೇನೆ. ಮತ್ತೊಂದು ನಾಮಪತ್ರ ಶುಕ್ರವಾರ ಸಲ್ಲಿಸುವುದಾಗಿ ಹೇಳಿದರು. ರಾಜ್ಯ ನಾಯಕರು ಸಹ ಭಾಗವಹಿಸಲಿದ್ದಾರೆ ಎಂದರು. ರಾಜಾ ರಂಗಪ್ಪ ನಾಯಕ್ ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕುರಿತು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ಒಳಗೆ ಅಲೋ ಮಾಡೋದಿಲ್ಲ. ಮುಂದೆ ಬರ್ರಿ ಸರ್. ಸರ್ ಒಂದು ನಿಮಿಷ ಸರ್. ಸರ್ ಒಂದು ನಿಮಿಷ. ಬಿಜೆಪಿ ಪಕ್ಷದ ವತಿಯಿಂದ ವರಿಷ್ಠರು ನಮ್ಮನ್ನ ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅವರ ಆದೇಶದ ಪ್ರಕಾರ ಇವತ್ತು ಶಂಕರಪ್ಪನವರು ಮತ್ತು ಹತ್ತಿರದ ಶ್ರೀಯುತ ತಿಪ್ಪರಾಜ್ ಅವರು ಮತ್ತು ನಮ್ಮ
ಡಾಕ್ಟರ್ ಸಾಹೇಬರು ಮತ್ತು ಜಿಲ್ಲಾಧ್ಯಕ್ಷರು ಇನ್ನಿತರ ಮುಖಂಡರ ಜೊತೆಗೆ ಇವತ್ತು ಸಾಂಕೇತಿಕವಾಗಿ ಒಂದು ನಾಮಪತ್ರವನ್ನು ಇವತ್ತು ಸಲ್ಲಿಸಿದ್ದೇವೆ. ಅದೇ ರೀತಿ ಪಕ್ಷದ ಎಲ್ಲ ಪ್ರಮುಖರ ನಿರ್ಧಾರದಂತೆ ಮತ್ತು ಎಲ್ಲ ಮುಖಂಡರ ನಿರ್ಧಾರದಂತೆ ದಿನಾಂಕ 4ನೇ ತಾರೀಕಿನ ದಿವಸ ಎಲ್ಲ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಇನ್ನಿತರ ಎಲ್ಲ ಹಿರಿಯರು ಎಲ್ಲರ ಜೊತೆಗೆ ಸೇರಿಬಿಟ್ಟು ಅವತ್ತು ಒಂದು ಬೃಹತ್ ರೀತಿಯಲ್ಲಿ ನಾವು 4ನೇ ದಿವಸ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಅಣ್ಣವ್ರು ಹೇಳ್ತಾರೆ, ರಾಜ್ಯ ನಾಯಕರ ಬಗ್ಗೆ. ಈಗ ನಾನು ಎಷ್ಟು ಮಟ್ಟಿಗೆ ಹೇಳಬಲ್ಲೆ ಅಂದರೆ, ನಂದೇನಾಗಿದೆ, ನಮ್ಮ ಪಕ್ಷದ ಮುಂದಿನ ಕಾರ್ಯಕ್ರಮ ಏನು ಅದ್ರ ಬಗ್ಗೆ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ ಸರ್, ನಿಮ್ಗೆ ಏನಾದರೂ ಇದಾಗುತ್ತೆ ಅಷ್ಟೇ ಹೇಳ್ತೀನಿ. ಈಗ ಮೊದಲು ಊಹಾಪೋಹಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಈಗ ಏನೈತೆ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ಬೋದು ಹೊರತು ಅವ್ರು ನಿಲ್ತಾರೆ ಇವ್ರು ನಿಲ್ತಾರೆ ನೀವು ಹೆಂಗಿರೋದು ಇದು ಊಹಾಪೋಹ ಆಗ್ತಾವೆ. ಆ ದೃಷ್ಟಿಯಿಂದ ಈಗ ಏನಾಗಿದೆ ಅದ್ರ ಬಗ್ಗೆ ಹೇಳ್ತೀನಿ. ಮುಂದೆ ನಮ್ಮ ಪಕ್ಷದ ಏನು ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಮತ್ತೆ ಅದೇ ಹೇಳ್ತಿದ್ದೆ, ಹಿಂದೂ ಬೋಲಕ್ಕೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ತಿಪ್ರಾಜ್ ಹವಾಲ್ದಾರ್, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎನ್ ಶಂಕರಪ್ಪ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಯ್ಯ ತಾತ ಮುಂಡರ್ಗಿ, ರಾಘವೇಂದ್ರ ವಕೀಲ್ ಉಪಸ್ಥಿತರಿದ್ದರು. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ನನ್ನನ್ನು ರಾಜಕೀಯವಾಗಿ ತುಳಿಯುತ್ತಿರುವ ಹಿನ್ನೆಲೆ ಏಪ್ರಿಲ್ 4ರಂದು ಜನರ ಹಾಗೂ ಕಾರ್ಯಕರ್ತರ ಒತ್ತಡದ ಮೇರೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತೇನೆ ಎಂದು ಮಾಜಿ ಸಂಸದ ರಾಜಾ ರಂಗಪ್ಪ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 20 ವರ್ಷಗಳಿಂದಲೂ ಆಕಾಂಕ್ಷಿಯಾಗಿದ್ದರೂ ಪಕ್ಷಗಳು ಬೆಂಬಲಿಸಲಿಲ್ಲ. ಕಾರ್ಯಕರ್ತರು ಬೆಂಬಲಿಗರು ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದರಿಂದ ಸ್ಪರ್ಧಿಸಲು ನಿರ್ಧರಿಸುವುದಾಗಿ ಹೇಳಿದರು. 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಯಚೂರು ಲೋಕಸಭಾ ಕ್ಷೇತ್ರ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ. ಹಿಂದುಳಿದಿರುವ ಹಣೆಪಟ್ಟಿ ಕಟ್ಟಿಕೊಂಡಿದೆಯೇ ಹೊರತು ಇರುವ ಸಂಪನ್ಮೂಲ ಸಮರ್ಥವಾಗಿ ಬಳಕೆಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿದೆ. ಚಿನ್ನದಿಂದ ಹಿಡಿದು ಮಣ್ಣಿನವರೆಗೆ ಸಂಪನ್ಮೂಲವಿದೆ. ನೈಸರ್ಗಿಕ ಮೂಲಗಳಿದ್ರೂ ಬಳಕೆಯಾಗುತ್ತಿಲ್ಲ ಎಂದರು. ಈ ಚುನಾವಣೆಯಲ್ಲಿ ನಾನು ನಿಮ್ಮ ಮುಂದೆ ಹೇಳಬಯಸುವುದೇನೆಂದರೆ, ಈ ಒಂದು ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಜನರ ಉದ್ದೇಶ ಹಾಗೂ ನನ್ನ ಕಾರ್ಯಕರ್ತರ ಮುಂದಿನಿಂದ ನನಗೆ ಮೊದಲೇ ಯಾವ್ಯಾವ ಪಕ್ಷದಲ್ಲಿ ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಆ ಪಕ್ಷದಲ್ಲಿ ನನ್ನನ್ನು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಹಾಗೂ ನನ್ನ ಒಂದು ಅಲ್ಪಾವಧಿಯಲ್ಲಿ 96 ಅವಕಾಶ ಸಿಕ್ಕಿತ್ತು, 15 ತಿಂಗಳ ಅದರಲ್ಲಿ ಜನರ ಒಂದು ಮೆಚ್ಚುಗೆಯನ್ನು ಗಳಿಸಿದ್ದು ನೋಡಿ, ಹಿಂಗೆ ಇದಾದರೆ ಇನ್ನೂ ಮೇಲೆ ಬಂದು ಇವರು ಇಲ್ಲಿ ಈ ಭಾಗದಲ್ಲಿ ಬೆಳೀತಾರೆ ಅಂತಗೋಸ್ಕರ ನನ್ನನ್ನು ತುಳಿಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ದಿವಸ ನಾನು ಅಂತ ಒಂದು ಜನರಿಗೆ ಹಿಡಿದಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಇಚ್ಛಿಸಿದ್ದೇನೆ. ಎಲ್ಲ ಪಕ್ಷದಲ್ಲೂ ನಮಗೂ ಗೊತ್ತಿದೆ. ನಾನು ಕಾಂಗ್ರೆಸ್ ಹೋಗಿದ್ದೆ, ನಾನು 96 ಸಿಕ್ಕಂಥ ಅವಕಾಶದಲ್ಲಿ ಕೆಲವು ಕಾರ್ಯಕ್ರಮಗಳು, ಕೆಲವು ಕೆಲಸಗಳನ್ನು ಮಾಡಿದ್ದು ಜನರು ಮೆಚ್ಚುಗೆ ಪಡಿಸಿದ್ದಾರೆ. ಉದಾಹರಣೆಗಾಗಿ 2 ರೈಲ್ವೆ ಲೈನ್ ಅವತ್ತಿನ ಕಾಲದಲ್ಲಿ ನಾನು ಮತ್ತು ರಾಯರೆಡ್ಡಿಯವರು ಶತಪ್ರಜ್ಞೆಯಿಂದ ಮಾಡಿ ಇವತ್ತು ದಿವಸ ರೈಲ್ವೆ ಕಾರ್ಯಕ್ರಮದಲ್ಲಿ ಯಾವ ಒಂದು ಕಾಮಗಾರಿಗಳು ನಡೀತಾ ಇದ್ದಾರೆ. ಒಬೇಕ್ ಹಾಸ್ಪಿಟಲ್ ಇಡೀ ನಮ್ಮ ಭಾರತ ದೇಶಕ್ಕೆ 5 ಒಬೇಕ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗಿದ್ದು, ಭೋಪಾಲದಲ್ಲಿ ಹಾಗೂ ರಾಯಚೂರಿನಲ್ಲಿ 2 ಸ್ಥಳ ಅವಕಾಶ ಕೊಡೋದಕ್ಕೆ ಅವತ್ತು ದಿವಸ ರಾಯಚೂರಿನಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ
ಸಮಾಜದಲ್ಲಿ ಚಾಲನೆಗೆ ಒತ್ತಡ ಕೊಟ್ಟು ಆ ಒಂದು ಉಪಕಾಸನ ಕಟ್ಟಡಕ್ಕೆ ಪಡಿಸಲು ಒದಗಿಸಿಬಿಟ್ಟು ಜನರು ನೋಡಿ ಇವರು ಈ ಥರ ಆದರೆ ಯಾವುದೂ ಇದಾಗ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ. 1996ರಲ್ಲಿ ಸಂಸದನಾಗಿ 18 ತಿಂಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿದ್ದು 2 ರೈಲು ಮಾರ್ಗಗಳು, ಅನುದಾನ ಸ್ಥಗಿತಗೊಂಡಿದ್ದ ಒಪೆಕ್ ಆಸ್ಪತ್ರೆಗೆ ಅನುದಾನ ಮಂಜೂರಾತಿಗೆ ಪ್ರಯತ್ನವೂ ಸೇರಿದಂತೆ ಕೇಂದ್ರ ಯೋಜನೆಗಳ ಜಾರಿಗೆ ನಿರಂತರ ಪ್ರಯತ್ನ ಮಾಡಿದ್ದೇನೆ. ನಾನೇನು ಎಂಬುದು ಕ್ಷೇತ್ರದ ಜನರಿಗೆ ಗೊತ್ತಿದೆ ಎಂದರು. ಜೆಡಿಎಸ್ ಪಕ್ಷ ಹೈದರಾಬಾದ್ ಕರ್ನಾಟಕವನ್ನೇ ಮರೆತಿದೆ. ಇಲ್ಲಿಯ ಪಕ್ಷಕ್ಕೆ ಬಲವಿದ್ದರೂ ಕಾಂಗ್ರೆಸ್ಗೆ ಬೆಂಬಲಿಸಿದೆ. ನನ್ನ ರಾಜಕೀಯ ಬೆಳವಣಿಗೆ ಸಹಿಸದೆ ಅವಕಾಶಗಳನ್ನು ತಪ್ಪಿಸುತ್ತಲೇ ಬಂದಿರುವುದರಿಂದ ಪಕ್ಷೇತರರಾಗಿ ಸ್ಪರ್ಧಿಸುತ್ತಿದ್ದೇನೆ. ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಸೇರಿದಂತೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಸೌಹಾರ್ದ ಸಂಬಂಧವಿದೆ. ಅಂದ ಮಾತ್ರಕ್ಕೆ ಒತ್ತಡ ಹಾಕಿದ್ರೂ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದರು. ಅದಕ್ಕೆ ನಾನು ನೇರವಾಗಿ ಜನರಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ಪ್ರೆಸ್ ಮೀಟ್ ಅನ್ನು ನಾನು ನಮಗೆಲ್ಲ ಗೊತ್ತಿದೆ ಏನು ಬೆಳವಣಿಗೆ ಆಯಿತು. ನೋಡಿ, ನಿಮಗೂ ಗೊತ್ತಿದ್ದ ವಿಷಯ ಅಲ್ಲ. ಇವತ್ತು ದಿವಸ ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ತರ ಭಾಗ ಮಾತುಕೊಂಡಿದ್ದಾರೆ. ಯಾವಾಗ ಇಲ್ಲಿ ಈ ಭಾಗದ ಜನರು ಅವ್ರನ್ನ ತಿಳಿದಿದ್ರು ಅವ್ರನ್ನ ಮತ್ತೆ ಕೈ ಬಿಟ್ಟಾಗ ಮತ್ತೆ ಸೀಟ್ ಹಂಚಿಕೆ ಮೈತ್ರಿ ಸರ್ಕಾರ ಮಾಡಿಕೊಂಡು ಸೀಟ್ ಹಂಚಿಕೆ ಅದು ಪಕ್ಷದ ಅವರ ಅವ್ರು ಏನ್ ಮಾಡ್ಕೊಂಡ್ರ ಏನಕ್ಕ ಅವ್ರು ಈ ಭಾಗಕ್ಕೆ ಅಂಥದ್ದು ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ಕಾರಣ ಏನಿದೆ ನಮ್ಗೆ ಗೊತ್ತಿಲ್ಲ. ಹಾಗೆ ಇದು ಬಿಟ್ಕೊಟ್ಟಿದ್ದಾರೆ. ನನಗೆ ಅವಕಾಶ ಸಿಗಲಿಲ್ಲ. ನನಗೂ ಹೇಳಿದ್ದಾರೆ, ನೀವು ಯಾರು ಜೆಡಿಎಸ್ ನಾಯಕರಾಗಲಿ ಬಿಡುಗಡೆ ಮಾತಾಡಿದರೆ ನಿವೃತ್ತಿ ಆಗ್ತಿದೆ ಅದು ಕಾಲಾವಕಾಶ ಮುಗಿದಿದೆ. ಅದನ್ನ ಅವ್ರು ಕಳ್ಕೊಂಡ್ಬಿಟ್ರಿ. ನನ್ನ ಮಾತಾಡ್ಸೋಕೆ ಯಾರಿಗೂ ಇಲ್ಲ. ನಾನು ಅದೇ ಹೇಳಿದಿಲ್ಲ. ನನ್ನ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಇವ್ರು ಇವತ್ತಿಲ್ಲ ನಾಳೆಯಿಂದ ತಿಳ್ಕೊಂಡಾರೆ. ನಾನು ಸಿದ್ಧವಾಗಿ ಹೇಳ್ತೀನಿ, ಒಂದ್ಸಲ ನಾಮಿನೇಷನ್ ಮಾಡಿದ್ರೆ ನಾನು ಹೆಂಗೆ ಮುಗಿಸ್ತೇವೆ. XML ಇದ್ದಾರೆ, ಅವ್ರ ಕಡೆಯಿಂದ ಒತ್ತಡ ತರಬಹುದು. ನಮಗೆ ಬೇಕಿದ್ದವರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ರೆ ಏನು ತೆಗಬಹುದು. ದೇವೇಗೌಡ ಜೊತೆ ಚೆನ್ನಾಗಿದೆ, ಅವ್ರು ಹೇಳಿದ್ರೆ ತೆಗೆಬಹುದು. ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಸ್ನೇಹಿತರಾಗಿದ್ದಾರೆ, ಅವ್ರ ಕಡೆಯಿಂದ ತೆಗಬಹುದು. ಈಗ ಅವರು ಯಾರು ಈಗ ನನಗೆ ಹಿಂದೂ ಸರ್ಸಕ್ಕೆ ಅವಕಾಶ ಅವರಿಗೆ ಕಳ್ಕೊಂಡ್ಬಿಟ್ಟಿಲ್ಲ. ದೇವಿ ನಾಯಕಿ ಎಂ.ಪಿ. 5 ವರ್ಷ ಕೆಲಸ ಮಾಡಿದಾರಲ್ಲ, ಅವರು ಕಾರ್ಯವೈದ್ಯರ ಬಗ್ಗೆ ನಿಮ್ಗೇನು ಕಾಮೆಂಟ್? ಈ ಸಂದರ್ಭದಲ್ಲಿ ಶಿವರಾಜ್ ಹೇಮನೂರು, ಅಬ್ದುಲ್ ಹೈ ಫಿರೋಜ್, ವೆಂಕಟೇಶ್ ಯಾದವ್, ಶಿವರಾಜ್ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು. ಈಗ ಚಿಕ್ಕ ಬ್ರೇಕ್. ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಮ್ಮೆಲ್ಲರ ಹತ್ರನೂ ಒಂದು ಸೂಪರ್ ಪವರ್ ಇದೆ, ವೋಟ್ ಮಾಡೋ ಸೂಪರ್ ಪವರ್. ಈ ಸೂಪರ್ ಪವರ್ನ ಪ್ಲೀಸ್ ವೇಸ್ಟ್ ಮಾಡ್ಕೋಬೇಡಿ. Eurokids, India's #1 preschool chain. At the age of 3, unlocking a lock was my biggest achievement. But Riya, she can unlock phones, tablets, laptops, even the child lock. Today's kids are smarter. That's why I sent Riya to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter.
That's why I sent Rohan to EuroKids, the next gen preschool. EuroKids, India's next gen preschool, making learning fun. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 1ನೇ ತಿಂಗಳ ಡ್ರಾ ಮುಗಿದಿದ್ದು 2ನೇ ತಿಂಗಳ ಡ್ರಾ ಆರಂಭವಾಗಿದೆ. 1,200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 1 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಪ್ರಪಂಚದ 7 ಅದ್ಭುತಗಳನ್ನು ಹೊಂದಿರುವ ಬೃಹತ್ ಎಕ್ಸಿಬಿಷನ್. ಬೇಸಿಗೆ ರಜೆಯಲ್ಲಿ ರಾಯಚೂರಿನ ಜನತೆ ಎಕ್ಸಿಬಿಷನ್ ನೋಡಿರಿ, ಆನಂದಿಸಿರಿ. ಜಾಯಿಂಟ್ ವಿಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಆಕ್ಟೋಪಸ್, ಡ್ರ್ಯಾಗನ್ ಟ್ರೈನ್, ಸೋಲಾಂಬೋ, ಜಲ್ಲಿಕಟ್ಟು, ಸುತಾನ್ ಬೋಟ್, ಜಂಪಿಂಗ್ ಮಿನಿ ಟ್ರೈನ್, ಇನ್ನು ಮುಂತಾದ ಆಟಗಳು ಹಾಗೂ ಗೃಹ ಬಳಕೆ ವಸ್ತುಗಳು, ಅಡುಗೆ ಸಾಮಾನುಗಳು, ರೆಡಿಮೇಡ್ ಹಾಗೂ ಇತ್ಯಾದಿ ಸಾಮಗ್ರಿಗಳು ಒಂದೇ ಸ್ಥಳದಲ್ಲಿ ಲಭ್ಯ. ಇದರೊಂದಿಗೆ ತಿಂಡಿ ತಿನಿಸುಗಳು ಸೇರಿದಂತೆ ಇನ್ನಿತರ ರುಚಿಕರವಾದ ತಿನಿಸುಗಳು ಲಭ್ಯ. ಸ್ಥಳ: ರಾಯಚೂರಿನ RTO ವೃತ್ತದ ಹತ್ತಿರ, ನವೋದಯ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿದ ಬೈಕ್ ಸವಾರರಿಗೆ ನಗರಸಭೆ ಇದೀಗ ಒಂದಿಷ್ಟು ನೆರಳನ್ನು ನೀಡಲು ಮುಂದಾಗಿದೆ. ಸಾಮಾನ್ಯ ಸಮಯದಲ್ಲಿ 1 ನಿಮಿಷ ನಿಲ್ಲದ ಸವಾರರು ಇನ್ನು ಉರಿ ಬಿಸಿಲಿನಲ್ಲಿ ಹೇಗೆ ನಿಲ್ಲಲು ಸಾಧ್ಯ ಎನ್ನುವ ಉದ್ದೇಶದಿಂದ ಟ್ರಾಫಿಕ್ ಸಿಗ್ನಲ್ ಬಳಿ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ಬೇಸಿಗೆ ಆರಂಭವಾಗಿರುವುದರಿಂದ ಜನರು ತಾಪಮಾನಕ್ಕೆ ತತ್ತರಿಸುತ್ತಿದ್ದಾರೆ. ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಗಿಡಗಳ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಆದರೆ ವಿಶೇಷವಾಗಿ ದ್ವಿಚಕ್ರ ಮತ್ತು ವಾಹನಗಳಲ್ಲಿ ಪ್ರಯಾಣಿಸುವ ಸವಾರರು ಸಿಗ್ನಲ್ನಲ್ಲಿ ಬಿಸಿಲಿನಿಂದ ತೊಂದರೆ ಅನುಭವಿಸಬಾರದು ಎಂಬ ಉದ್ದೇಶದ ಮೇರೆಗೆ ಪರದೆ ಹಾಕಿ ನೆರಳಿನ ವ್ಯವಸ್ಥೆಗೆ ಮುಂದಾಗಿರುವ ಜಿಲ್ಲಾಡಳಿತದ ಕಾರ್ಯದ ಬಗ್ಗೆ ವಾಹನ ಸವಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಶ್ರೀ ಬಸವೇಶ್ವರ ವೃತ್ತದಿಂದ ಲಿಂಗಸೂಗೂರು ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ನ್ಯಾಯಾಲಯದ ಕಡೆ ತೆರಳುವ ಪ್ರಯಾಣಿಸುವ ಸವಾರರು ಬಿಸಿಲಿನಿಂದ ಪಾರಾಗಲು ಪರದೆ ಹಾಕಲಾಗಿದೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ ಬಿಸಿಲಿನ ತಾಪಮಾನದಿಂದ ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಆದರೆ ಇದೇ ಪ್ರಥಮ ಬಾರಿಗೆ ಬಸವೇಶ್ವರ ವೃತ್ತದಲ್ಲಿ ಸಿಗ್ನಲ್ನಲ್ಲಿ ಸೆಕೆಂಡ್ ಮುಗಿಯುವವರೆಗೂ ಬಿಸಿಲಿನಿಂದ ರಸ್ತೆಯ ಮಾರ್ಗ ಮಧ್ಯದಲ್ಲಿ ಕಾಯುವುದನ್ನು ತಡೆಯುವ ನಿಟ್ಟಿನಲ್ಲಿ ಪರದೆ ಅಳವಡಿಸಿರುವುದಕ್ಕೆ ಪ್ರಯಾಣಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ನಮ್ಮ ಮಾರ್ಟ್ನಲ್ಲಿ ನಿಮಗೆ ಬೇಕಾದ 1,500 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಹಾಗೂ ಪಡೆಯಿರಿ 5 ಕೆಜಿ ಸಕ್ಕರೆ ಉಚಿತ ಮತ್ತು 3,600 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಪಡೆಯಿರಿ 15 ಕೆಜಿ ಸಕ್ಕರೆ ಉಚಿತವಾಗಿ. ಮಾತ್ರವಲ್ಲದೆ ಒಂದು ಟೋಕನ್ ನೀಡಲಾಗುವುದು. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಸಿಟಿ 100 ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ 32 ಇಂಚಸ್ ಎಲ್ಇಡಿ ಟಿವಿ ಕೇವಲ ಒಬ್ಬರಿಗೆ ಮಾತ್ರ. ಮೂರನೇ ಬಹುಮಾನ 2 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. ನಾಲ್ಕನೇ ಬಹುಮಾನ 3,000 ರೂಪಾಯಿ ಪರ್ಚೇಸ್ ಕಾರ್ಡ್ ಕೇವಲ ಒಬ್ಬರಿಗೆ ಮಾತ್ರ. ಐದನೇ ಬಹುಮಾನ 3 ಬರ್ನರ್ ಎಲ್ಪಿಜಿ ಸ್ಟವ್ ಕೇವಲ ಒಬ್ಬರಿಗೆ ಮಾತ್ರ. ಆರನೇ ಬಹುಮಾನ 2 ಬರ್ನರ್ ಎಲ್ಪಿಜಿ ಸ್ಟವ್ ಒಬ್ಬರಿಗೆ ಮಾತ್ರ. ಏಳನೇ ಬಹುಮಾನ 32 ಪೀಸಸ್ ಡಿನ್ನರ್ ಸೆಟ್ ಒಬ್ಬರಿಗೆ ಮಾತ್ರ. ಎಂಟನೇ ಬಹುಮಾನ 5 ಲೆಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. ಒಂಬತ್ತನೇ ಬಹುಮಾನ 3 ಲೆಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. ಡ್ರಾ ದಿನಾಂಕ 1/6/2019. ವಿಳಾಸ ಇಂಡಿಯನ್ ಬ್ಯಾಂಕ್ ಎದುರುಗಡೆ ಗಂಜ್ ರೋಡ್ ರಾಯಚೂರು. 9986170055. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ ನವೋದಯ ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ. ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್. 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು: ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸೂಗೂರು ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬೇಸಿಗೆ ಬಿರುಬಿಸಿಲಿನಲ್ಲಿ ಒಂದನೇ ನೀರಿಗಾಗಿ ಪರದಾಡುವ ಪಕ್ಷಿಗಳಿಗಾಗಿ ಹಿಂದೂಸ್ತಾನ ಯುವ ಸೇನೆಯಿಂದ ಪಕ್ಷಿಗಳಿಗೆ ನೀರುಣಿಸುವ ಮಣ್ಣಿನ ಮಡಿಕೆಯನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಲಾಯಿತು. ನಿನ್ನೆ ಸಂಜೆ ನಗರದ LIC ಕಚೇರಿ ಬಳಿ ಜಮಾವಣೆಗೊಂಡ ಹಿಂದೂಸ್ತಾನಿ ಯುವ ಸೇನೆ ಕಾರ್ಯಕರ್ತರು ಸಾರ್ವಜನಿಕರಿಗೆ ಮಡಿಕೆಗಳನ್ನು ವಿತರಿಸಿ ಪಕ್ಷಿಗಳಿಗೆ ನೀರುಣಿಸುವಂತೆ ಮನವಿ ಮಾಡಿದರು. ನಮ್ಮ ಟ್ರಾಫಿಕಲ್ಲಿ ಪೊಲೀಸರು ಇದ್ದಾರಲ್ಲ, ಅವರಿಗೆಲ್ಲ ನಮ್ಮ SP ಸರ್ ನಾವು ಬಂದಮೇಲೆ ಅದ್ರ ಮಹತ್ವ ಎಷ್ಟಿದೆ ಅಂತೇಳಿ ಎಲ್ಲರಿಗೂ 1.8 ಲೀಟ್ರ್ ಬಾಟ್ಲ್ ಕೊಟ್ಟಿವಿ. ಯಾವುದು ಇದು ಕೊಟ್ಟಿವಿ, ಥರ್ಮಲ್ ಸ್ಟೀಲ್ ಬಾಟ್ಲ್ ಕೊಟ್ಟಿವಿ. ಮನುಷ್ಯನಿಗೆ ಗೊತ್ತಿದ್ದವನಿಗೆ ಹೋಗಿ ತೊಗೊಳ್ಳೋ ಕೆಪಾಸಿಟಿ ಇದ್ದವನಿಗೆ ಇಷ್ಟು ಅವಶ್ಯಕತೆ ಇದೆ ಅಂದರೆ ಪ್ರಾಣಿಗಳ ಹತ್ರ ಅವಶ್ಯಕತೆ ಭಾಳ ಇದೆ. ಹಾಗಾಗಿ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಮನೆ
ಮೇಲ್ಗಡೆ ಇಟ್ಟರೆ ಸಾಕು, ಪಾನಿ ಅದು ಬಿಸಿ ಆಗುತ್ತೆ. ಇದರಲ್ಲಿ ಇಟ್ಟು ಇನ್ನೂ ಒಳ್ಳೆಯದು. ಬೇರೆ ಪ್ಲಾಸ್ಟಿಕಲ್ಲಿ ಇಡ್ತಾರೆ, ಹೇಳೋ ಪ್ರಕಾರ ಕೆಲವರು ಸ್ವಲ್ಪ ಕಾಳಜಿ ಇರೋರು ವಾಟರ್ ಬಾಟ್ಲ್ ಕಟ್ ಮಾಡಿ ಇಡ್ತಾರೆ, ಅದ್ರ ನೀರು ಬೇಗ ಬಿಸಿ ಆಗುತ್ತೆ. ಸ್ವಲ್ಪ ಭಾಳಷ್ಟು ಒಳ್ಳೇದಿದೆ, ಭಾಳ ಖುಷಿ ಆಯಿತು. ಈಗ ಹೇಳಿದ್ದಕ್ಕೆ ಹೇಳಿ ಬಂದಿದ್ದೀವಿ. ಓಕೆ, ಒಳ್ಳೇದಾಗಲಿ, ಚೆನ್ನಾಗಿ ವಿನೋದ್ ಮಲ್ಲು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಣ್ಣ ಬಸಯ್ಯ ಸ್ವಾಮಿ ವಹಿಸಿದ್ದರು. ಎಲ್ಐಸಿ ವಾಣಿಜ್ಯ ಅಧಿಕಾರಿ ವಿನೋದ್ ಕುಮಾರ್, ಅಯ್ಯಪ್ಪ ಸ್ವಾಮಿ, ಹಿಂದೂಸ್ತಾನ್ ಯುವ ಸೇನೆ ಅಧ್ಯಕ್ಷ ದೇವರಾಜ್, ಉಪಾಧ್ಯಕ್ಷ ಶಿವಕುಮಾರ್, ಕಾರ್ಯದರ್ಶಿ ದೇವಪ್ಪ ಗೌಡೂರು, ಸದಸ್ಯರಾದ ಮುರಳಿ, ಶಂಕರ್, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದೂಸ್ತಾನ ಯುವ ಸೇನೆ ಕಾರ್ಯಕರ್ತರು ನೀಡಿದ ಮಣ್ಣಿನ ಮಡಿಕೆಗಳನ್ನು ಪಡೆದ ಸಾರ್ವಜನಿಕರು ಪಕ್ಷಿಗಳಿಗೆ ನೀರು ಕುಡಿಯುವ ವ್ಯವಸ್ಥೆ ಮಾಡುವುದಾಗಿ ಹೇಳಿರುವುದು ಕಂಡುಬಂತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಯಚೂರು ಜಿಲ್ಲಾ ಬಿಜೆಪಿ ಅಭ್ಯರ್ಥಿಯಾಗಿ ರಾಜಾ ಅಮರೇಶ್ವರ್ ನಾಯಕ್ ಇಂದು ನಾಮಪತ್ರ ಸಲ್ಲಿಕೆ. ಹೆಚ್ಚುತ್ತಿರುವ ಕಾರ್ಯಕರ್ತರ ಒತ್ತಡ, ಏಪ್ರಿಲ್ 4ರಂದು ಪಕ್ಷೇತರ ಅಭ್ಯರ್ಥಿಯಾಗಿ ರಾಜಾರಂಗಪ್ಪ ನಾಯಕ್ ನಾಮಪತ್ರ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಬಿಸಿಲಿಗೆ ತತ್ತರಿಸಿದ ಜನ, ನಗರಸಭೆಯಿಂದ ನೆರಳಿನ ಯೋಜನೆ. ಮತ್ತು ಬಿಸಿಲಿನಲ್ಲಿ ನೀರಿಗಾಗಿ ಪರದಾಡುವ ಪಕ್ಷಿಗಳು, ಹಿಂದೂಸ್ತಾನ ಯುವ ಸೇನೆಯಿಂದ ಮಣ್ಣಿನ ಮಡಿಕೆ ವಿತರಣೆ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದೆ. India's #1 preschool chain. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.